ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. LSG RCB ಮ್ಯಾಚ್ ಬಳಿಕ ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಆಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತೆ LSG ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ರಿಷಬ್ ಪಂತ್ ಅವರು ಧ್ವಂಸ ಕೂಡ ಮಾಡಿದ್ರು. ಆಡಿದಂತ 61 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಸಿಡಿಸಿದ್ರು. ಆಲ್ಸೋ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ರಿಷಬ್ ಪಂತ್ ಅವರ ಬ್ಯಾಟಿಂಗ್ ನಿಂದ. ಲಾಸ್ಟ್ ಮೂಮೆಂಟ್ ತನಕ ಉಳಿದು ರಿಷಬ್ ಪಂತ್ ಅವರು ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡಿದ್ರು. ಆಲ್ಸೋ ರಿಷಬ್ ಪಂತ್ ಅವರ ಬ್ಯಾಟಿಂಗ್ ನಿಂದ ಸೆಂಚುರಿ ಕೂಡ ಬಂತು. ಇನ್ನು ಮಿಚೆಲ್ ಮಾರ್ಷ್ ಅವರು ಆಡಿದಂತ 37 ಬಾಲ್ಗಳಲ್ಲಿ 67 ರನ್ ಗಳಿಸಿ ಭುವನೇಶ್ವರ್ ಕುಮಾರ್ ಅವರಿಗೆ ಹೊರಟೋದ್ರು. ರಿಷಬ್ ಪಂತ್ ಹಾಗೂ ಮಿಚೆಲ್ ಮಾರ್ಷ್ ಅವರಿಂದ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಬಂತು. ಇನ್ನು ನಿಕೋಲಸ್ ಪೂರನ್ ಅವರು ಆಡಿದಂತ 10 ಬಾಲ್ಗಳಲ್ಲಿ 13 ರನ್ ಗಳಿಸಿ ರೊಮಾರಿಯೋ ಶೆಫರ್ಡ್ ಅವರಿಗೆ ಹೊರಟೋದ್ರು. ರೀಸೆಂಟ್ ಮ್ಯಾಚ್ ನಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ನಿಕೋಲಸ್ ಪೂರನ್ ಅವರು, ಆದರೆ ಈ ಪಂದ್ಯದಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಇನ್ನು ಅಬ್ದುಲ್ ಸಮದ್ ಅವರು ಆಡಿದಂತ 1 ಬಾಲ್ಗಳಲ್ಲಿ 1 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ಉಳಿದ್ರು. ಆಲ್ಸೋ ಮೊದಲ ಇನ್ನಿಂಗ್ಸ್ ನಲ್ಲಿ LSG ಬ್ಯಾಟಿಂಗ್ ಗೆ RCB ಕಂಪ್ಲೀಟ್ಲಿ ಡಾಮಿನೇಟ್ ಆಯ್ತು. ಆಲ್ಸೋ LSG 20 ಓವರ್ಗಳಲ್ಲಿ 227 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡು RCB ಗೆ 228 ರನ್ ಗಳ ಗುರಿ ಕೊಟ್ಟಿತ್ತು. ಮೊದಲ ಇನ್ನಿಂಗ್ಸ್ ನಲ್ಲಿ RCB ಕಡೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ನಮನ್ ತುಷಾರ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 26 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಇನ್ನು ಭುವನೇಶ್ವರ್ ಕುಮಾರ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 46 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರೆ ರೊಮಾರಿಯೋ ಶೆಫರ್ಡ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 51 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಆಲ್ಸೋ LSG 20 ಓವರ್ಗಳಲ್ಲಿ 227 ರನ್ ಕಲೆ ಹಾಕಿ 3 ವಿಕೆಟ್ ಕಳೆದುಕೊಂಡು RCB ಗೆ 228 ರನ್ ಗಳ ಗುರಿ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ RCB ಕಡೆ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಫಿಲಿಪ್ ಸಾಲ್ಟ್ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 19 ಬಾಲ್ಗಳಲ್ಲಿ 30 ರನ್ ಸಿಡಿಸಿ ಆಕಾಶ್ ಸಿಂಗ್ ಅವರಿಗೆ ಹೊರಟೋದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಫಿಲಿಪ್ ಸಾಲ್ಟ್ ಅವರ ಬ್ಯಾಟಿಂಗ್ ನಿಂದ ಬಂತು. ಇನ್ನು ವಿರಾಟ್ ಕೊಹ್ಲಿ ಅವರು ಧ್ವಂಸ ಕೂಡ ಮಾಡಿದ್ರು. ಆಡಿದಂತ 30 ಬಾಲ್ಗಳಲ್ಲಿ 50 ಕೂಡ ಸಿಡಿಸಿದ್ರು. ಆಲ್ಸೋ ಆವೇಶ್ ಖಾನ್ ಅವರಿಗೆ ಹೊರಟೋದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರಿಂದ ಬಂತು. ಆಲ್ಸೋ ಮಯಾಂಕ್ ಅಗರ್ವಾಲ್ ಅವರು ಕೂಡ ಸೂಪರ್ ಆಗಿ ಡಾಮಿನೇಟ್ ಮಾಡಿದ್ರು, ಹಾಗೂ ಜಿತೇಶ್ ಶರ್ಮಾ ಅವರು ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಆಲ್ಸೋ RCB ವಿನ್ ಕೂಡ ಆಯ್ತು LSG ವಿರುದ್ಧ. RCB ವಿನ್ ಆದ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. RCB ಇವತ್ತು ಗೆದ್ದ ನಂತರ PBKS ಮೇಲೆ ಪ್ಲೇ ಆಫ್ ಆಡಲಿದೆ. ಅದ್ಭುತವಾಗಿ ಕೂಡ ಡಾಮಿನೇಟ್ ಮಾಡ್ತು ಇವತ್ತಿನ ಪಂದ್ಯದಲ್ಲಿ RCB ಗೆದ್ದ ನಂತರ RCB ಗೆ ಇನ್ನು 3 ಚಾನ್ಸ್ ಇದೆ. ಒಂದು ಪಂದ್ಯ ಸೋತ್ರೆ RCB ಗೆ ನಷ್ಟ ಆಗೋದಿಲ್ಲ. ಸೂಪರ್ ಆಗಿ ಕೂಡ ಡಾಮಿನೇಟ್ ಮಾಡಿದ್ರು ಇವತ್ತಿನ ದಿವಸ RCB ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲ ಸ್ಥಾನದಲ್ಲಿ PBKS ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 19 ಪಾಯಿಂಟ್ ಮಾಡಿಕೊಂಡು ಮೊದಲ ಸ್ಥಾನದಲ್ಲಿ PBKS ಇದೆ. ಎರಡನೇ ಸ್ಥಾನದಲ್ಲಿ RCB ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 19 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ RCB ಇದೆ. ಮೂರನೇ ಸ್ಥಾನಕ್ಕೆ GT ಹೋಗಿದೆ. ಆಡಿದಂತ 14 ಪಂದ್ಯಗಳಲ್ಲಿ 9 ಕೂಡ ವಿನ್ ಆಗಿ 18 ಪಾಯಿಂಟ್ ಮಾಡಿಕೊಂಡು ಮೂರನೇ ಸ್ಥಾನದಲ್ಲಿ GT ಇದೆ. ನಾಲ್ಕನೇ ಸ್ಥಾನದಲ್ಲಿ MI ಇದೆ. ಆಡಿದಂತ 14 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 16 ಪಾಯಿಂಟ್ ಮಾಡಿಕೊಂಡು ನಾಲ್ಕನೇ ಸ್ಥಾನದಲ್ಲಿ MI ಕುಳಿತುಕೊಂಡಿದೆ. RCB ಸಖತ್ತಾಗಿ ಕೂಡ ಡಾಮಿನೇಟ್ ಮಾಡ್ತು. ಆಲ್ಸೋ ವಿನ್ ಕೂಡ ಆಯ್ತು. ಈಗ RCB PBKS ವಿರುದ್ಧ ಪ್ಲೇ ಆಫ್ ಕೂಡ ಆಡುತ್ತೆ. ಈ ಪಾಯಿಂಟ್ಸ್ ಟೇಬಲ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ.